ಭೀಕರ ರಸ್ತೆ ಅಪಘಾತ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕ್ರೂಸರ್ ಹಾಗೂ ಕ್ಯಾಂಟರ್ ವಾಹನ ಮುಖಾಮುಖಿ ಡಿಕ್ಕಿಯಾಗಿದೆ. ಸ್ಥಳದಲ್ಲಿ 3 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ, 10 ಮಂದಿಗೆ ಗಾಯಗಳಾಗಿದೆ. ಗದಗ ಜಿಲ್ಲೆಯ ರೋಣಾದ ಜಿಗಳೂರ ಕ್ರಾಸ್ ಬಳಿ ಆಗಿರುವಂತಹ ಘಟನೆ ಇದು. ಅನ್ನಪೂರ್ಣ ಅಂತ 56 ವರ್ಷದ ಮಹಿಳೆ, ಸಂಗೀತ 48 ವರ್ಷದ ಮಹಿಳೆ ಮತ್ತು ಮರಿಯಂಬು ಅಂತ 55 ವರ್ಷದ ವ್ಯಕ್ತಿಯ ಸಾವಾಗಿದೆ. ಗಜೇಂದ್ರಗಡ ಪಟ್ಟಣದ ಶಿವಾಜಿಪೇಟೆಯ ನಿವಾಸಿಗಳಿವರು ಅನ್ನೋದು ತಿಳಿದು ಬರ್ತಾ ಇದೆ. ಪಾಪ ಈ ರೈತ ಮಹಿಳೆಯರು ರೋಣ ತಾಲೂಕಿಗೆ ಕೃಷಿ ಕೆಲಸಕ್ಕೆ ಅಂತ ಹೊರಟಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ತುತ್ತಿನ ಚೀಲ ತುಂಬಿಸ್ಕೊಂಡು ಹೋದವರು ಡೈರೆಕ್ಟ್ ಮಸಣಕ್ಕೆ ಹೋಗಿರೋದು ಮಾತ್ರ ವಿಧಿ ವಿಪರೀತ ಅನ್ನೋ ರೀತಿಯಲ್ಲಿದೆ. ವಿಜುವಲ್ಸ್ ನೋಡ್ತಾ ಇದ್ದೀರಿ ನೀವು. ಅಪಘಾತದ ತೀವ್ರತೆಯನ್ನು ಸೂಚಿಸ್ತಾ ಇದೆ ಈ ವಾಹನದಲ್ಲಿದ್ದಂತಹ 3 2 ಮಹಿಳೆಯರು, ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಕ್ರೂಸರ್ ಮತ್ತು ಕ್ಯಾಂಟರ್ ಮುಖಾಮುಖಿ ಡಿಕ್ಕಿಯಾದ ಕಾರಣ. ಬೆಳ್ಳಂಬೆಳಗ್ಗೆ ಆಗಿರುವಂತಹ ಇನ್ಸಿಡೆಂಟ್ಗೆ 3 ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅಲ್ಲೇ ಪಕ್ಕದಲ್ಲಿರುವಂತಹ ಗದ್ದೆಗೆ 2 ವಾಹನಗಳು ಜಾರ್ ಬಿದ್ದಿರೋದನ್ನ ನೋಡ್ತಾ ಇದ್ದೀರಾ, ಉರುಳಿರೋದನ್ನ ನೋಡ್ತಾ ಇದ್ದೀರಾ. ಇದೊಂದು ತೊಗೊಂಡ್ಬಿಡ ಬರ್ರಿ. ಲೇಟ್ ಆಗತ್ತೆ ಡ್ರೈವರ್ ಸತ್ತನ ಜಿಗದು ಅಪಘಾತದ ತೀವ್ರತೆಯನ್ನು ಸೂಚಿಸ್ತಾ ಇದೆ. ಅಪಘಾತದ ಸ್ಥಳ ಒಂದು ಕ್ರೂಸರ್ ಮತ್ತು ಕ್ಯಾಂಟರ್ ವಾಹನ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಆಗಿರುವಂತಹ ಇನ್ಸಿಡೆಂಟ್ ಇದು. ಬೆಳಗ್ಗೆ ಆಗಿರುವಂತಹ ಅಪಘಾತಗಳು ಸಾಮಾನ್ಯವಾಗಿ ಇಂಥ ಪ್ರಾಣಘಾತಕ ಅಪಘಾತಗಳು ಬೆಳಗಿನ ಜಾವ, ಅದರಲ್ಲೂ ನಸುಕಿನ ಜಾವ ಆಗೋದನ್ನು ನಾವು ಕೇಳ್ತಾ ಇರ್ತೀವಿ. ಇವರು ಪಾಪ ಬೆಳಕು ಹರಿತಿದ್ರೆ ರೋಣಾದಲ್ಲಿ ಕೃಷಿ ಕೆಲಸ ಮಾಡಬೇಕಾಗಿದ್ದವರು. ಬಟ್ ವಿಧಿ ಇವರ ಬಲಿಗಾಗಿ ರಸ್ತೆಯಲ್ಲಿ ಹೊಂಚು ಹಾಕಿ ಕೂತಿತ್ತು ಅನ್ನೋದ್ರ ಡೀಟೇಲ್ಸ್ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಸ್ಪಾಟ್ ಡೆತ್, ಬದುಕುಳಿಯುವಂತಹ ಚಾನ್ಸಸ್ಸೇ ಇರಲಿಲ್ಲ. ಆ ರೀತಿ ಅಪಘಾತ ಆಗಿದೆ. ಅಷ್ಟು ಡೆಡ್ಲಿ ಆಗಿತ್ತು ಅಪಘಾತ ಅನ್ನೋದು ತಿಳಿದು ಬರ್ತಾ ಇದೆ. ಕ್ಯಾಂಟರ್ ಗಾಡಿ ಇದು ಈ ಸಮಯದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಒಂದು ಎಂಟಿ ಕ್ಯಾಂಟರ್ ವೆಹಿಕಲ್ಲು ಮತ್ತು ಒಂದು ಕ್ರೂಸರ್ ಗಾಡಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಹೆಡ್ ಆನ್ ಕೊಲಿಷನ್ ಆಗಿರುತ್ತೆ. ಇದು ಒಂದು ಸ್ಟೇಟ್ ಹೈವೇ H30 ಅಂತ ಹೇಳಿ ಗುರ್ಸ್ಕೊಂಡಿರೋ ಒಂದು ಸ್ಟೇಟ್ ಹೈವೇಯಲ್ಲಿ 2 ಗಾಡಿಗೂ ಆಕ್ಸಿಡೆಂಟ್ ಆಗಿದ್ದು, ಸ್ಥಳದಲ್ಲೇ ಈ ಕ್ರೂಸರ್ ಗಾಡಿಯಲ್ಲಿರೋ 3 ಜನ ವ್ಯಕ್ತಿಗಳು ಮರಣ ಹೊಂದಿರ್ತಾರೆ. ಇನ್ನು ಮಿಕ್ಕಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ತಾಲೂಕು ಹಾಸ್ಪಿಟ್ಲಿಗೆ ಈಗಾಗಲೇ ರವಾನೆ ಮಾಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿರ್ತಾರೆ. ಈ ಗಾಡಿ ಬಂದು ಮೂಲತಃ ಯಲಬುರ್ಗಾ ತಾಲೂಕಿಗೆ ಬಿಲಾಂಗ್ ಆಗುತ್ತೆ. ಡ್ರೈವರು ಕೂಡ ಅಲ್ಲಿಂದನೇ ಬಿಲಾಂಗ್ ಆಗುತ್ತೆ. ಇಲ್ಲಿ ಯಾರು ಈ ಆಕ್ಸಿಡೆಂಟಲ್ಲಿ ಮೃತಪಟ್ಟಿರ್ತಾರೆ ವ್ಯಕ್ತಿಗಳು, ಅವರು ಅಪಘಾತಗಳು ಅನಿರೀಕ್ಷಿತ, ಬಟ್ ಕುಟುಂಬಕ್ಕೆ ಮಾಡುವಂತಹ ಅತಿ ದೊಡ್ಡ ಲಾಸ್ ಅಂತ ಹೇಳಿದ್ರೆ ಈ ಅಪಘಾತಗಳ ಕಾರಣಕ್ಕೆ ಅವ್ರ ಪ್ರಾಣಗಳು